ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 93ನೇ ಜನ್ಮದಿನದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಹೇಳಿದರು. ಆಲೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಆಲೂರು ತಾಲೂಕು ಘಟಕ ಆಯೋಜಿಸಿದ್ದ ವಿಶೇಷ ಪೂಜೆ ಮತ್ತು ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಜೆಡಿಎಸ್ ವರಿಷ್ಠರ ನಾಯಕತ್ವ ಹಾಗೂ ಮಾರ್ಗದರ್ಶನದಲ್ಲಿ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಗಟ್ಟಿಯಾಗಿ ಸಂಘಟಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಸಂಕಲ್ಪ ಮಾಡೋಣ, ಕಾರ್ಯತತ್ಪರತೆ ಮೆರೆಯೋಣ ಎಂದರಲ್ಲದೆ ದೇವೇಗೌಡರ ಆರೋಗ್ಯ ವೃದ್ಧಿಸಲಿ, ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಅಭಿವೃದ್ಧಿ ಕಾಣಲು ಸಾಧ್ಯವಾಗುವಂತಹ ಶಕ್ತಿಯನ್ನ ದೇವರು ಕರುಣಿಸಲಿ, ಜನಾಶೀರ್ವಾದದಿಂದ ರಾಜ್ಯ ಸುಭೀಕ್ಷದೆಡೆಗೆ ಸಾಗುವಂತಹ ದಿನಗಳು ಬರಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದು ತಿಳಿಸಿದರು. ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವಿವತ್ತು ಆಲೂರು ತಾಲೂಕಿನ ಕೆಲವು ಮುಖಂಡರುಗಳೆಲ್ಲ ಸೇರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀವಿ. ಕಾರಣ ಇಷ್ಟೇ, ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಈ ದೇಶದ ಬಗ್ಗೆ ಅನೇಕ ಚಿಂತನೆ ಮಾಡಿದಂಥ ದೊಡ್ಡ ನಾಯಕರು. ಅವರು ಇನ್ನೂ ಕೂಡ ಹೆಚ್ಚು ಕಾಲ 100 ವರ್ಷ ದಾಟಿ ಬದುಕಲಿ ಅನ್ನೋದೇ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಕಾರಣ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ, ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಂಥ ದೊಡ್ಡ ನಾಯಕರು, ಶ್ರೀಮಂತರು. ಕಾರಣ ಇವತ್ತು ಏನು ಗಂಗಾ ಕಲ್ಯಾಣ ಇರ್ಬೋದು, ಇವತ್ತು ನಬಾರ್ಡ್ ಸ್ಕೀಮ್ ಇರ್ಬೋದು, ಮತ್ತು ಸ್ತ್ರೀಶಕ್ತಿ ಸಂಘದವರಿಗೆ ಪಾರ್ಲಿಮೆಂಟಲ್ಲಿ ಹೆಚ್ಚು ಶಕ್ತಿ ಕೊಟ್ಟಂಥವ್ರು, ಬಜೆಟ್ ಕೊಟ್ಟಂಥವರು, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಂಥ ನಾಯಕರು. ರೈತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದರು. ಅದೇ ರೀತಿ ಕುಮಾರಣ್ಣ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರು ಸಾಲ ಮನ್ನಾ ಮಾಡುವಂಥದ್ದು ಇರ್ಬೋದು, ಹಳ್ಳಿಗಳ ವಾಸ್ತವ್ಯ ಇರಬಹುದು, ಹೀಗೆ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ರೇವಣ್ಣವರು ಈ ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕೆಲಸದಲ್ಲಿ ಹೆಚ್ಚು ಮಾಡಿದಂಥ ಮಹಾನ್ ನಾಯಕರು ಕೂಡ ರೇವಣ್ಣವರು ಇದ್ದಾರೆ. ಅದರಿಂದ ನಮ್ಮ ಪಕ್ಷದ ಸಿದ್ಧಾಂತ ಗುರಿ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮ ಕೊಟ್ಟಂಥವರು. ಅಧಿಕಾರ ಇದ್ದಾಗ ಏನಿವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇವತ್ತು ಮೀಸಲಾತಿ ಕೊಟ್ಟಂಥ ನಾಯಕರು ದೇವೇಗೌಡರು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅದೇ ಕಾಪಿನ ಇವತ್ತು ಭಾರತ ದೇಶದಲ್ಲಿ ಕಾಪಿ ಮಾಡಿದರು. ಅದರಿಂದ ಅಂಥ ಒಂದು ದಿಟ್ಟ ನಿಲುವನ್ನು ತಗೊಂಡಂಥವ್ರು, ಹಳ್ಳಿಯಲ್ಲಿ ರೈತರ ಮಗನಾಗಿಬಿಟ್ಟು ಈ ಸಮಾಜಕ್ಕೆ ಅವರದೇ ಆದ ಕೊಡುಗೆಯನ್ನು ಕೊಟ್ಟಂಥ ನಾಯಕರು ಅಂತ ಹೇಳಿ ಅವರಂಥ ಆಶೀರ್ವಾದ ಬೇಕು ಮತ್ತು ಈ ಸಮಾಜಕ್ಕೆ ಅವರಂಥ ದೂರದೃಷ್ಟಿ ಬೇಕು, ಅವರು ಹೆಚ್ಚು ಕಾಲ ಬದುಕಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಟರಾಜ್ ನಾಕಲಗೂಡು ಮಾತನಾಡಿ, ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಹಾಗೂ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿದ್ದ ಎಚ್.ಡಿ. ದೇವೇಗೌಡರಿಗೆ ಇಂದು 91ನೇ ಹುಟ್ಟುಹಬ್ಬದ ಸಂಭ್ರಮ. 1996ರಿಂದ 97ರ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ 1994ರಿಂದ 96ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುವ ಇವರು ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ರಾಜಕಾರಣದ ಆಳ ಅಗಲವನ್ನ ಕಂಡವರು. ದೇಶದ ಮುಂದಾಳತ್ವ ಪಡೆದು ಭಾರತಕ್ಕೆ ಮತ್ತೊಂದು ಕೊಡುಗೆ ಕೊಡಲು ಅವರಂತಹ ರಾಜಕಾರಣಿ ಅತ್ಯವಶ್ಯಕವಾಗಿದೆ ಎಂದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ಬಿ. ಧರ್ಮರಾಜು ಮಾತನಾಡಿ, ಸಕ್ರಿಯ ರಾಜಕಾರಣ ಮತ್ತು ಬೇರು ಮಟ್ಟದ ಭದ್ರ ಬುನಾದಿಯಿಂದಾಗಿ ರಾಜ್ಯ ಎದುರಿಸುತ್ತಿದ್ದ ಅನೇಕ ಸಮಸ್ಯೆಗಳನ್ನು ನಿಭಾಯಿಸುವ ಹೊಣೆಯನ್ನ ನೇರವಾಗಿ ಕೈಗೆತ್ತಿಕೊಂಡ್ರು.
ಮಾಜಿ ಪ್ರಧಾನ ಮಂತ್ರಿ ಎಚ್.ಡಿ. ದೇವೇಗೌಡ ಅವರು ಕಡಿಮೆ ಅವಧಿಯಲ್ಲಿ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಸುಪುತ್ರರಾದ ಕುಮಾರಸ್ವಾಮಿ ಹಾಗೂ ಎಚ್.ಡಿ. ರೇವಣ್ಣ ಅವರು ಕೂಡ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ಸಾಗುತ್ತಿದ್ದು ಜನ ಮೆಚ್ಚುವಂತಹ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಉತ್ತಮ ಭವಿಷ್ಯವಿದೆ ಎಂದರು. ಮುಖಂಡ್ರೆ, ಇವತ್ತು ದೇವೇಗೌಡರವರ 93ನೇ ಹುಟ್ಟುಹಬ್ಬವನ್ನು ಆಲೂರು ತಾಲೂಕಲ್ಲಿ ಆಚರಣೆ ಮಾಡ್ತಿದ್ದೀವಿ. ನಿಜಕ್ಕೂ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯಾದಂಥ ವಿಚಾರ ಏನಪ್ಪ ಅಂದರೆ, ಇವತ್ತು ಅದರಲ್ಲೂ ಹಾಸನ ಜಿಲ್ಲೆಯಿಂದ ಇವತ್ತು ಭಾರತ ದೇಶಕ್ಕೆ ಒಂದು ಮಣ್ಣಿನ ಮಗ ಒಬ್ಬರು ಈ ದೇಶದ ಪ್ರಧಾನಿ ಆಯ್ತಾರೆ ಅಂದರೆ ಈ ಹಾಸನ ಜಿಲ್ಲೆಗೆ ಒಂದು ಹೆಮ್ಮೆ ವಿಚಾರ. ಇದು ಗಂಡು ಮೆಟ್ಟಿದ ನಾಡು ಈ ಹಾಸನ ಜಿಲ್ಲೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, ರೇವಣ್ಣವರು, ಈ ಕುಟುಂಬದವರು ಹಾಸನ ಜಿಲ್ಲೆಗೆ ಮಾಡಿದಂಥ ಕೆಲಸಗಳು ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಒಂದು ಶಕ್ತಿಯನ್ನು ದೇವೇಗೌಡ ಸಾಹೇಬರು ಇವತ್ತು ತಂದಿದ್ದಾರೆ. ಅವ್ರ ಕಾಲಘಟ್ಟದಿಂದಲೂ ಇವತ್ತು ಏನು ತಾಲೂಕ್ ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ MLA ಆಗಿ, ಮಿನಿಸ್ಟರ್ ಆಗಿ, ಇವತ್ತು ಪ್ರಧಾನಮಂತ್ರಿವರೆಗೂ ಕೆಲಸ ಮಾಡಿ ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ನಿಜಕ್ಕೂ ಇದು ನಮ್ಮ ಹಾಸನ ಜಿಲ್ಲೆ ಹೆಮ್ಮೆ ಅಂತ ಹೇಳಿಕೆಯಾದಂಥ ವಿಚಾರ. ಇವತ್ತು ದೇವೇಗೌಡರು ಅದೇ ರೀತಿ ಇವತ್ತು ಮುಂದೇನು ಸಹ ದೇವೇಗೌಡ ಸಾಹೇಬರಿಗೆ ಭಾಳಷ್ಟು ಆಯಸ್ಸು ಆರೋಗ್ಯ ಕೊಡಲಿ. ಮುಂದೇನು ಸಹ ಅವರ ಕುಟುಂಬ ವರ್ಗಕ್ಕೆ ಆಲೂರು ತಾಲೂಕು JDS ಘಟಕದ ವತಿಯಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬವನ್ನು ಆಚರಿಸಿ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ JDS ಅಧ್ಯಕ್ಷರಾದ ಮಂಜೇಗೌಡರ ನೇತೃತ್ವದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ದೇವೇಗೌಡರಿಗೆ ಇವತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ, ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಏನಾದರೂ ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಅವರನ್ನು ಸ್ಮರಣೀಯವಾಗಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತೇನು ನಮಗೆ 1947ರಲ್ಲಿ ಸ್ವಾತಂತ್ರ್ಯ ತಂದುಕೊಟ್ರು ನಮ್ಮ ದೇಶಕ್ಕೆ, ಆ ಥರ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತದ ದೇಶದಾದ್ಯಂತ ದೇವೇಗೌಡರ ಮಕ್ಕಳು, ಮೊಮ್ಮಕ್ಕಳು ಕಾಲಕ್ಕೂ ಚಿರವಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಅವ್ರಿಗೆ ಭಗವಂತ ಇನ್ನೂ ಅವ್ರಿಗೆ ಸಾಕಷ್ಟು ಆಯಸ್ಸು ಕೊಟ್ಟು ಈ ದೇಶಕ್ಕೆ ಅಭಿವೃದ್ಧಿ ಕೆಲಸ ಮಾಡೋಂಥ ಎಲ್ಲ ಒಳ್ಳೆ ಕಾರ್ಯ ಮಾಡೋಂಥ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾನು ದೇವರು ಪ್ರಾರ್ಥನೆ ಮಾಡಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಸರ್ವೋಚ್ಚ ನಾಯಕರಾದಂಥ ಎಚ್.ಡಿ. ದೇವೇಗೌಡರು ಸಾಹೇಬರ 93ನೇ ಏನು ಹುಟ್ಟುಹಬ್ಬವನ್ನು ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ಕೆ.ಎಸ್. ಮಂಜೇಗೌಡರು ಮತ್ತು ಎಲ್ಲ ನಮ್ಮ JDS ಮುಖಂಡರ ನೇತೃತ್ವದಲ್ಲಿ ನಾವು ದೇವಸ್ಥಾನ ದಿವಸದಲ್ಲಿ ಪೂಜೆಯನ್ನು ನೆರವೇರಿಸಿ ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಹಣ್ಣು ಹಂಪಲ ಕೊಡೋ ಮೂಲಕ ಇವತ್ತು ನಾವು ಆಚರಣೆಯನ್ನು ಗೌಡರು ಮಾಡ್ತಾಯಿದ್ದೀವಿ. ಎಲ್ಲರೂ ಹೇಳ್ದಂಗೆ, ಗೌಡರು ಹೇಳ್ದಂಗೆ, ಮಂಜೇಗೌಡರು ಹೇಳ್ದಂಗೆ, ನಮ್ಮ ಬಸವರಾಜವ್ರು ಹೇಳ್ದಂಗೆ, ಧರ್ಮಣ್ಣರು ಹೇಳ್ದಂಗೆ ನಮ್ಮ ದೇಶಕ್ಕೆ ಅವ್ರು ಕೊಟ್ಟಂಥ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ, ಮುಂದೂ ಮರೆಯೋಕ್ಕಾಗೋದಿಲ್ಲ. ಯಾಕೆಂದರೆ 10 ತಿಂಗಳ ಅವಧಿಯಲ್ಲಿ ಅವ್ರು ಕೊಟ್ಟಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನ ನೋಡ್ತಾ ಇದ್ದರೆ ಇವತ್ತು ಜನಗಳು ನೆನೆಸ್ಕೊಳ್ಳೋಂಥ ಕೆಲಸವನ್ನು ದೇವೇಗೌಡರು ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ 10 ವರ್ಷ ಅವರಿಗೆ ಆರೋಗ್ಯವನ್ನು ಕೊಟ್ಟು ಪ್ರತಿಯೊಂದು ರಾಜಕೀಯ BJPಯವರು ಇರ್ಬೋದು, ಕಾಂಗ್ರೆಸ್ನವರು ಇರೋದು, ಇವತ್ತು ಅವರ ಹುಟ್ಟುಹಬ್ಬದ ದಿವಸ ನಿಜವನ್ನು ಹೃದಯಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ರೈತರ ಏನಾದ್ರು ಧ್ವನಿಯಾಗಿದ್ದರು ಅಂದರೆ ಅದು ದೇವೇಗೌಡರು. ಇವತ್ತು ಹಾಲಿನ ಉತ್ಪನ್ನಗಳು, ಹಾಲಿನ ಡೈರಿಗೆ ಸ್ಥಾಪನೆ ಮಾಡಲಿಕ್ಕೆ ದೇವೇಗೌಡರು ಮಾಡಿದಂಥ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಒಂದು ಉದ್ಯಮವನ್ನು ತಂದರು. ಇವತ್ತು ಹಳ್ಳಿಯ ರೈತರು, ಇವತ್ತು ಮಹಿಳೆಯರು ಯಾರೂ ಸಹ ಇವತ್ತು ಅವರ ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ಕೊಟ್ಟಂಥ ಕೊಡುಗೆ ತುಂಬ ಅಪಾರವಾದ್ದು. ಇವತ್ತು ರೈತರು ಏನಾದರೂ ಮಳೆ ಇಲ್ದಲೆ, ಬೆಳೆ ಇಲ್ದಲೆ ಇದ್ದರೂ ಸಹ ಹಾಲಿನಲ್ಲೇ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಕುಟುಂಬಗಳು ಇವತ್ತು ನೆನ್ಕೊಬೇಕಾದೊಂದು. ಇವತ್ತು ಆ ಫ್ಯಾಮಿಲಿ, ನಾವು ದೇವೇಗೌಡರು ಒಬ್ಬರೇ ಅಂತ ಹೇಳಲ್ಲ, ಆ ಫ್ಯಾಮಿಲಿ ಇವತ್ತು ಹಾಲಿನ ಉತ್ಪನ್ನಕ್ಕೆ ಕೊಟ್ಟಂಥ ಕೊಡುಗೆ ಎಲ್ಲವಕ್ಕೂ ಕೊಡಬೇಕು ಅನ್ನೋದು ಇವತ್ತು ರೈತರ ಹೋರಾಟ ಆಗಿದೆ. ಇವತ್ತು ರೈತರು ಕೇಳ್ತಾ ಇರೋದು ಬೇರೆ ಬೇರೆನೂ ಸಹ, ನಾವು ಉತ್ಪತ್ತಿ ಮಾಡುವ ನಾವು ಬೆಳೆಗಳಿಗೂ ಸಹ ಏನು ಹಾಲಿನ ಡೈರಿಯಲ್ಲಿ ಸಂಘ ಸಂಸ್ಥೆ ಮಾಡದೇ ಇದ್ದಾರೆ ಅದೇ ಥರ ಎಲ್ಲವನ್ನೂ ಮಾಡಿ ಅನ್ನೋದು ಬೇಡಿಕೆನ ನಮ್ಮ ರೈತ ಸಂಘದವರು ಸಹ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣಕರ್ತರು ಮಣ್ಣಿನ ಮಗ ಅಂತ ಏನು ಹೆಸರು ತಗೊಂಡಿದ್ದಾರೆ ಅವರ ಸುಪುತ್ರರು ಸಹ ಕುಮಾರಸ್ವಾಮಿ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯಸ್ಸನ್ನು, ಆರೋಗ್ಯವನ್ನು ಕೊಡಲಿ. ಅವರ ಇವತ್ತು ಪ್ರತಿಯೊಂದು ರಾಜಕೀಯ BJPಯವರು ಇರ್ಬೋದು, ಕಾಂಗ್ರೆಸ್ನವರು ಇರೋದು, ಇವತ್ತು ಅವರ ಹುಟ್ಟುಹಬ್ಬದ ದಿವಸ ನಿಜವನ್ನು ಹೃದಯಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ರೈತರ ಏನಾದ್ರು ಧ್ವನಿಯಾಗಿದ್ದರು ಅಂದರೆ ಅದು ದೇವೇಗೌಡರು. ಇವತ್ತು ಹಾಲಿನ ಉತ್ಪನ್ನಗಳು, ಹಾಲಿನ ಡೈರಿಗೆ ಸ್ಥಾಪನೆ ಮಾಡಲಿಕ್ಕೆ ದೇವೇಗೌಡರು ಮಾಡಿದಂಥ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆಯ
ಒಂದು ಉದ್ಯಮವನ್ನು ತಂದರು. ಇವತ್ತು ಹಳ್ಳಿಯ ರೈತರು, ಇವತ್ತು ಮಹಿಳೆಯರು ಯಾರೂ ಸಹ ಇವತ್ತು ಅವರ ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ಕೊಟ್ಟಂಥ ಕೊಡುಗೆ ತುಂಬ ಅಪಾರವಾದ್ದು. ಇವತ್ತು ರೈತರು ಏನಾದರೂ ಮಳೆ ಇಲ್ದಲೆ ಬೆಳೆ ಇಲ್ದಲೆ ಇದ್ದರೂ ಸಹ ಹಾಲಿನಲ್ಲೇ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಕುಟುಂಬಗಳು ಇವತ್ತು ನೆನ್ಕೊಬೇಕಾದೊಂದು. ಇವತ್ತು ಆ ಫ್ಯಾಮಿಲಿ, ನಾವು ದೇವೇಗೌಡರು ಒಬ್ಬರೇ ಅಂತ ಹೇಳಲ್ಲ, ಆ ಫ್ಯಾಮಿಲಿ ಇವತ್ತು ಹಾಲಿನ ಉತ್ಪನ್ನಕ್ಕೆ ಕೊಟ್ಟಂಥ ಕೊಡುಗೆ ಎಲ್ಲವಕ್ಕೂ ಕೊಡಬೇಕು ಅನ್ನೋದು ಇವತ್ತು ರೈತರ ಹೋರಾಟ ಆಗಿದೆ. ಇವತ್ತು ರೈತರು ಕೇಳ್ತಾ ಇರೋದು ಬೇರೆ ಬೇರೆನೂ ಸಹ, ನಾವು ಉತ್ಪತ್ತಿ ಮಾಡುವ ನಾವು ಬೆಳೆಗಳಿಗೂ ಸಹ ಏನು ಹಾಲಿನ ಡೈರಿಯಲ್ಲಿ ಸಂಘ ಸಂಸ್ಥೆ ಮಾಡ್ತಾ ಇದ್ದಾರೆ ಅದೇ ಥರ ಎಲ್ಲವನ್ನೂ ಮಾಡಿ ಅನ್ನೋದು ಬೇಡಿಕೆನ ನಮ್ಮ ರೈತ ಸಂಘದವರು ಸಹ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣಕರ್ತರು ಮಣ್ಣಿನ ಮಗ ಅಂತ ಏನು ಹೆಸರು ತಗೊಂಡಿದ್ದಾರೆ, ಅವರ ಸುಪುತ್ರರು ಸಹ ಕುಮಾರಸ್ವಾಮಿ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯಸ್ಸನ್ನು ಆರೋಗ್ಯವನ್ನು ಕೊಡಲಿ. ಅವರ ಇವತ್ತು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿವಿ ಲಿಂಗರಾಜು, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಪಿ ಧರ್ಮರಾಜು, ಜೆಡಿಎಸ್ ಹಿರಿಯ ಮುಖಂಡ ರಾಜಪ್ಪ ಗೌಡ, ಜೆಡಿಎಸ್ ಪರಿಶಿಷ್ಟ ಜಾತಿ ಮುಖಂಡ ಗೇಕರವಳ್ಳಿ ಬಸವರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲಗೋಡು, ಹಾಸನ ಕೆಎಂಎಫ್ ನಿರ್ದೇಶಕ ಪಿಎಲ್ ಲಿಂಗರಾಜು, ಹಾಸನ ಜಿಲ್ಲಾ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷ ಪ್ರಕಾಶ್, ಜೆಡಿಎಸ್ ಮುಖಂಡರಾದ ಕೆವಿ ಮಲ್ಲಿಕಾರ್ಜುನ್, ಯೋಗೇಶ್, ಸುರೇಶ್ ಹುಣಸವಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು.